ನಿನಗಾಗಿನ ಕೊನೆವರೆಗೂ ಬದುಕಬೇಕು ನೀನೇ ಜೀವನ ನೀನೇ ಜೀವನ ನೀನೇ ಜೀವನ ನೀನೇ ಜೀವನ ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು ಕೊನೆವರೆಗೂ ಬದುಕಬೇಕು ಹಲೋ, ಯಾರಿದ್ದೀರ ಮನೆಯಲ್ಲಿ? ಶಿವಪೂಜೆಯಲ್ಲಿ ಕರಡಿ ಬಂದಂತೆ ಇಂಥ ಸಮಯದಲ್ಲಿ ಯಾರು ಬಂದಿರಬಹುದು? ಯಾರಿವರು? ನಾನೇ ಸರ್. ನಿಮ್ಮ ಹೆಸರಿನಲ್ಲಿ ಒಂದು ಟೆಲಿಗ್ರಾಮ್ ಬಂದಿದೆ, ತೆಗೆದುಕೊಳ್ಳಿ. जय हिंद। कैप्टन रंजनाथ, चीनी सेनाओं ने सीमा पर आक्रमण कर रहे हैं। युद्ध की आशंका है। आप तुरंत निकल जाना चाहिए और ड्यूटी पर रिपोर्ट करना चाहिए। यू हैव बीन कमांडर ऑफ दिस आर्मी मिशन। यू शुड गो इमीडिएटली। जय हिंद। ಏನ್ರಿದು? ಈ ಟೆಲಿಗ್ರಾಮ್ ಇವತ್ತೇ ಬರ್ಬೇಕಾಗಿತ್ತಾ? ಬರಲಿ ಬಿಡು ಭಾರತಿ, ಏನು ತಪ್ಪಾಗಿದೆ? ಬೇಗ ಹೋಗು, ಬೇಗನೆ ಹೋಗಿ ನನ್ನ ಸೂಟಿಗೆ ರೆಡಿ ಮಾಡ್ಕೊಂಡು ಬರ ಹೋಗು. ಮಂಜು, ಅರ್ಜೆಂಟಾಗಿ ಬರ್ಬೇಕಂತ ಡೆಲ್ಲಿಯಿಂದ ಟೆಲಿಗ್ರಾಮ್ ಬಂದಿದೆ. ನಿನಗೂ ಬಂದಿದೆ? ಹಾ, ನನಗೂ ಬಂದಿದೆ ಬಾಸ್. ಹಾಗಾದರೆ ಬೇಗ ತಯಾರಾಗು, ಇಬ್ಬರು ಕೂಡ ಹೋಗೋಣ. ಸದ್ಯ ಟ್ರೈನ್ ಟೈಮ್ ಆಗಿದೆ. ಇಲ್ಲ ಸುಭಾಷ್, ನಮ್ಮ ಮದ್ವೆಯಾಗಿ ಈಗ 4 ದಿವಸ ಆಯ್ತು. ಇವತ್ತು ನಮ್ಮ ಪ್ರಥಮ ರಾತ್ರಿ. ಇವತ್ತು ಇವ್ರು ನಿನ್ನ ಜೊತೆಗೆ ಬರಲಾರರು, ಬೇಕಿದ್ರೆ ನಾಳೆ ಬರಲಿ. ಅತ್ತಿಗೆ, ಅರ್ಜೆಂಟಾಗಿ ಹೋಗಲೇಬೇಕು. ನಿಮಗೆ ತಿಳಿಯಲಾರದು, ಕೇವಲ 4-5 ದಿನಗಳಲ್ಲಿ ವಾಪಸ್ ಬಂದು ಬಿಡ್ತೇವೆ. ಬೇಡ ಸುಭಾಷ್, ದಯವಿಟ್ಟು ಅವರಿಗೆ ಒತ್ತಾಯ ಮಾಡಬೇಡ. ಭಾರತಿ, ನಿನ್ನ ಅಭಿಪ್ರಾಯದಲ್ಲಿ ನಾನು ಯುದ್ಧಕ್ಕೆ ಹೋಗ್ಬಾರ್ದಲ್ಲವೇ? ಹೌದು ರೀ, ಇವತ್ತು ನಮ್ಮ ಪ್ರಥಮ ರಾತ್ರಿ. ಇವತ್ತಿನ ದಿನ ನೀವು ಯುದ್ಧಕ್ಕೆ ಹೋಗೋದು ನನಗೆ ಸರಿ ಕಾಣದು. ಇವತ್ತು ನೀವು ಯುದ್ಧಕ್ಕೆ ಹೋಗ್ಲೇಬಾರದು. ಭಾರತಿ, ಒಬ್ಬ ದೇಶ ಸೈನಿಕನ ಹೆಂಡತಿಯಾಗಿ ರಣರಂಗದಲ್ಲಿ ಯುದ್ಧ ಮಾಡಲು ಹೊರಟ ಗಂಡನಿಗೆ ನೀನು ಹೇಳುವ ಮಾತು ಹೇಳಿಯಂತೆ ಮನೆಯಲ್ಲಿ ಇರು ಅಂತ ಹೇಳ್ತೀಯಲ್ಲ, ನಿನ್ನ ಬಾಯಿಂದ ಇಂಥ ಮಾತು ಬರಬೇಕೆ ಹುಚ್ಚಿ? ದೇಶ ಪ್ರೇಮಕ್ಕಾಗಿ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ನಮ್ಮ ದೇಶವನ್ನು ಗೆಲ್ಲಲು ಬ್ರಿಟಿಷರಿಗೆ ಬೆನ್ನು ತೋರಿಸಿದೆ. ತಮ್ಮ ಪ್ರಾಣವನ್ನು ಅವರಿಗೆ ಬಲಿದಾನ ಕೊಟ್ಟು ನಮ್ಮ ಅಭಿಮಾನವನ್ನು ಅವರಿಗೆ ಎತ್ತಿ ತೋರಿಸಿದ್ದಾರೆ. ಇಂದು ನಮ್ಮ ದೇಶದೊಂದಿಗೆ ಹೋರಾಡುವ ವೈರಿಗಳ ಗುಂಡೇಟಿಗೆ ಅದೆಷ್ಟೋ ಸೈನಿಕರ ರಕ್ತ ಭೂಮಿಗೆ ಬೆದ್ದು ಆ ರಕ್ತದಲ್ಲಿ ವೈರಿಗಳ ಪಾದ ಮಿಂದುವಾಗ ಸತ್ತ ಸೈನಿಕರ ಕುಟುಂಬದಲ್ಲಿ ಕಣ್ಣೀರು ಹರಿಯುವಾಗ ಮಾಡಿಕೊಂಡ ಹೆಂಡತಿಯ ಮಾತು ಕೇಳಿ ನಿನ್ನ ರಸಿಕನಾಗಿ ಈ ಹೂ ಮಂಚದ ಮೇಲೆ ಮಲಗಿಕೊಂಡರೆ ಅನ್ನ ನೀಡಿದ ಈ ಭರತ್ ಭೂಮಿ ನನ್ನ ಲಜ್ಜಬಾರ ಭಾರತಿ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ಭಾರತಿ,
ಹುಟ್ಟುವುದು ಒಂದು ದಿನ, ಸಾಯುವುದು ಒಂದು ದಿನ. ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ